मुअज़्ज़िज़ नाज़रीन, मैं हूं मोहम्मद अल्ताफ़ हुसैन और आप देख रहे हैं सख्त जनता की पुकार। जनता की पुकार पर आपका इस्तकबाल है। आप में से जो भी हमारे इस चैनल पर नए हैं उनसे गुजारिश है कि हमारे इस चैनल को सब्सक्राइब करें। आइए, इस वक्त हम आपको एक ऐसी जगह ले जा रहे हैं कि शहर दावणगेरा के दोडपेट में वाक़या वीरक तमट में डॉक्टर बसवा प्रभु स्वामी के हाथों अल्ताफ़ रज़वी मुदीर जनता की पुकार की जानिब से तौसीफ़ मलाडहल्ली और क़मर अली ज़ीशान डिज़ाइन स्टूडियो के ज़रिए तैयार करदा 1970 से 2025 तक नसीर अहमद, जो कि एक समाजी कारकुन हैं, उनकी ज़िंदगी के सियासी और समाजी खिदमात पर मुबनी एक डॉक्यूमेंट्री का इफ्तिताह डॉक्टर बसवा प्रभु स्वामी के हाथों किया गया। डॉक्टर बसवा प्रभु स्वामी ने इस मौके पर कहा कि नसीर अहमद ज़िले में कौमी एकजहती भाईचारा की एक मिसाल हैं। आइए, डॉक्टर बसवा प्रभु स्वामी क्या कहते हैं इस मौके पर उन्हीं की ज़बानें सुनते हैं। नसीर अहमद ಅವರು ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದ್ದಾರೆ. ಅವರಲ್ಲಿ ನಾವು ಬಹಳಷ್ಟು ಪ್ರೀತಿ ಮಾಡ್ತೀವಿ. ಅವರು ನಮ್ಮನ್ನು ಅಷ್ಟೇ ಪ್ರೀತಿ ಮಾಡ್ತಾರೆ. ಕಾರಣ ಅಂದರೆ ಅವರಲ್ಲಿರುವಂತಹ ಒಂದು ಒಳ್ಳೆಯತನ. ದೇವರಿಗೆ ಬೇಕಾಗಿರೋದು ನಮ್ಮಲ್ಲಿರುವಂತಹ ಒಳ್ಳೆಯತನ, ಅದು ದೇವರಿಗೆ ಇಷ್ಟ ಆಗುತ್ತೆ. ಒಳ್ಳೆಯತನದಿಂದ ನಾವು ಮಾತ್ರ ಜಗತ್ತಿನ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಶಿವರುದ್ರಪ್ಪನವರು ಹೇಳಿದ್ದಾರೆ, ಎಲ್ಲೋ ಕಲ್ಲು ಮಾಡುವ ಗುಡಿಗಳಲ್ಲಿ ಇಲ್ಲೇ ಇರುವ ಪ್ರೀತಿ ಸ್ನೇಹಿತರ ಗುರುತಿಸಲಾರದನ್ನು ನಮ್ಮೊಳಗೆ ದೇವರು ಎಲ್ಲಿದ್ದಾರೆ ಅಂತಂದ್ರೆ ಧರ್ಮಕ್ಷೇತ್ರದಲ್ಲಿ ಇದ್ದಾನೆ ಅಂತಂದ್ರೆ ನಾವು ಹುಡುಕ್ತಾ ಹೋಗ್ತಿದ್ದೀವಿ. ಅಲ್ಲಿ ಗೋಡೆ ಇದೆ, ಕಲ್ಲಿನ ಗೋಡೆ ಇದೆ, ಗೊತ್ತಿದೆ. ಆದರೆ ನಿಜವಾಗ್ಲೂ ದೇವರು ಎಲ್ಲಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬ ಮಾನವರಲ್ಲಿದ್ದಾರೆ. ಪ್ರತಿಯೊಬ್ಬರ ಮಾನವರ ಪ್ರೀತಿ ಸ್ನೇಹದಲ್ಲಿ ನಾವು ದೇವರನ್ನು ನೋಡಬೇಕು. ಪ್ರೀತಿ ಸ್ನೇಹ ವಿಶ್ವಾಸ ನಂಬಿಕೆಯಲ್ಲಿ ದೇವರನ್ನ ಕಾಣಬೇಕು. ಅದರ ಮುಖಾಂತರ ನಾವು ದೈವತ್ವವನ್ನು ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಈ ರೀತಿಯಾಗಿ ದೇವರನ್ನ ಅವರು ನಮ್ಮ ನಸೀರ್ ಅಹಮದ್ ಅವರು ಎಲ್ಲಿ ನೋಡಿದ್ದಾರೆ ಅಂದ್ರೆ ಎಲ್ಲರೊಳಗೆ ಒಂದಾಗಿ ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲರೊಳಗೂ ಆ ದೇವರನ್ನ ಕಾಣ್ತಾ ಇವತ್ತು ನಮಗೆ ಸಮಾಜ ಸೇವೆಯನ್ನು ಮಾಡ್ತಾ ಇವತ್ತು ದೊಡ್ಡ ವ್ಯಕ್ತಿಯಾಗಿ ಬೆಳೆದಿದ್ದಾರೆ ಅನ್ನುವಂಥದ್ದು. ಅದಕ್ಕೋಸ್ಕರ ವ್ಯಕ್ತಿ ದೊಡ್ಡವನಾಗಲು ಯಾವಾಗ ಅಂತಂದ್ರೆ ಹಣವನ್ನು ಗಳಿಸಿದ ತಕ್ಷಣ ಒಂದು ದೊಡ್ಡ ಶ್ರೀಮಂತ ಅನಿಸ್ಕೊಳ್ತಾನೆ ಹೊರತು ದೊಡ್ಡ ವ್ಯಕ್ತಿ ಅಂತ ಅನಿಸ್ಕೊಳ್ಳೋದಿಲ್ಲ. ಬಂದಿರುವಂತಹ ಹಣವನ್ನ ಯಾರು ಬಡವರ ಪಾಲಿಗೆ, ಅವರ ಕಷ್ಟಕ್ಕೆ ನೆರವಾಗ್ತಾರೆ, ರೋಗಿಗಳ ಪಾಲಿಗೆ ನೆರವಾಗ್ತಾರೆ, ಅಥವಾ ನೊಂದವರಿಗೆ ಬೆಂದವರಿಗೆ ಸಹಾಯವನ್ನು ಮಾಡ್ತಾರೆ. ಶಿಕ್ಷಣಕ್ಕೆ ಹೆಚ್ಚಿನದಾಗಿ ಬಡ ಮಕ್ಕಳು ಓದುವಂತಹ ಶಾಲೆಗಳಿಗೆ ಹೋಗಿ ಉಚಿತವಾಗಿ ನೋಟ್ಬುಕ್ ಆಗಲಿ, ಬ್ಯಾಗ್ ಆಗಲಿ, ಅವರ ಅವಶ್ಯಕತೆ ಇರುವಂತಹ ಲ್ಯಾಪ್ಟಾಪ್, ಕಂಪ್ಯೂಟರ್, ಯಾರಿಗೆ ಫೀಸ್ ಕಟ್ಟಕ್ಕಾಗಲ್ಲ ಫೀಸನ್ನು ಕಟ್ಟಿಸುವಂತಹದ್ದು, ಈ ರೀತಿಯಾಗಿ ಸೇವೆಯನ್ನು ಮಾಡ್ತಾರೆ. ಅವರು ನಿಜವಾಗ್ಲೂ ದೊಡ್ಡವರಾಗ್ತಾರೆ. ಮದರ್ ತೆರೇಸಾ ಅವರು ಕುಷ್ಠ ರೋಗಿಗಳ ಸೇವೆಯನ್ನು ಮಾಡೋದ್ರ ಮುಖಾಂತರ ಅವರು ದೊಡ್ಡ ವ್ಯಕ್ತಿಯಾದರು. ಹಾಗೆ ಸ್ವಾಮಿ ವಿವೇಕಾನಂದರು ಎಲ್ಲ ಕಡೆ ಹೋಗಿ ಧರ್ಮ ಪ್ರಚಾರವನ್ನು ಮಾಡಿ ದೇವರನ್ನು ನೀವು ಎಲ್ಲಿ ನೋಡಬೇಕಪ್ಪ ಅಂದ್ರೆ ರೋಗಿಗಳಲ್ಲಿ ನೋಡ್ರಿ, ಬಂದವರಲ್ಲಿ ನೋಡ್ರಿ, ಬೆಂದವರಲ್ಲಿ ನೋಡ್ರಿ, ಅವರಲ್ಲಿ ನೀವು ದೇವರನ್ನ ಕಾಣ್ರಿ. ಇವತ್ತು ದೇವರ ಗುಡಿಸಲಾಗಿರುವಂತಹ ಜನರ ಹೃದಯದಲ್ಲಿದ್ದಾನೆ ಅಂತ ಅವರು ಹೇಳಿದರು. ಈ ಎಲ್ಲ ತತ್ವಗಳು ಧರ್ಮ ಬೋಧನೆ ಮಾಡಿರುವಂತಹ ಬಸವಣ್ಣರಿರ್ಬೋದು, ಪೈಗಂಬರಿರ್ಬೋದು, ಯೇಸು ಕ್ರಿಸ್ತರಿರ್ಬೋದು, ಅವೆಲ್ಲರ ಆದರ್ಶಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಮ್ಮ ನಸೀರ್ ಅಹಮದ್ ಅವರು ಜನರೇ ದೇವರು ಅನ್ನುವಂತಹ ಭಾವನೆಗೆ ಅದರಲ್ಲಿ ಬಡವರ ಸೇವೆಯನ್ನು ಅವರು ಮಾಡ್ತಾ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಂಡಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಅವರಿಗೆ ಇನ್ನೂ ಒಳ್ಳೆಯ ಸ್ಥಾನಗಳನ್ನು ಕೊಡಬೇಕು. ಅವರಿಗೆ ಬೇಕು ಅನ್ನುವಂಥದ್ದಲ್ಲ, ಆದರೆ ಅವರು ಮಾಡುತ್ತಿರುವಂತಹ ಒಳ್ಳೆಯ ಕಾರ್ಯಕ್ಕೆ ಸಿಕ್ಕಿರುತ್ತಂದ್ರೆ, ಅವರಲ್ಲಿರುವಂತಹ ಒಳ್ಳೆಯತನಕ್ಕೆ ಸಿಕ್ಕಿರುತ್ತಂದ್ರೆ ಇನ್ನೂ ಸಮಾಜದಲ್ಲಿರುವಂತಹ ಬಡವರಿಗೆ, ಬಂದವರಿಗೆ ಒಂದು ನ್ಯಾಯ ದೊರಕುತ್ತೆ ಅನ್ನುವಂಥ ಒಂದು ವಿಶ್ವಾಸ ನಮಗಿದೆ. ಹಾಗಾಗಿ ದೇವರು ಅವರಿಗೆ ಬರುವಂತಹ ದಿನಗಳಲ್ಲಿ ಒಳ್ಳೆಯ ಅವಕಾಶವನ್ನು ನೀಡಿ ಅಂತ ಈ ಸಂದರ್ಭದಲ್ಲಿ ತುಂಬ ಹೃದಯದ ಅವರಿಗೆ ಶುಭವನ್ನು ಹಾರೈಸಿ, ಈ ಸಂದರ್ಭದಲ್ಲಿ ಅವರ ಜೀವನ ಒಂದು ಘಟನೆ 1970
2025 ಅಂದ್ರೆ 55 ವರ್ಷ ಅವರು ಹುಟ್ಟಿನಿಂದ ಇಲ್ಲಿವರೆಗೂ ಅವರ ಜೀವನ ಸಾಧನೆಯನ್ನು ತಿಳಿಸುತ್ತಿದ್ದರು. ಅದರಲ್ಲಿ ಅವರ ತಂದೆ ತಾಯಿ ಶಿಕ್ಷಕರಾಗಿದ್ದರು. ಅವರು ಸಹ ಖಾಲಿ ಕುಂತಿಲ್ಲ, ಅವರು ಸಮಾಜಕ್ಕೆ ಒಳ್ಳೆಯದನ್ನ ಮಾಡಿದ್ದಾರೆ. ಅವರ ಅಜ್ಜರು ಶಿಕ್ಷಕರಾಗಿದ್ದು, ಶಿಕ್ಷಕರ ಕುಟುಂಬದಿಂದ ಅವರು ಬಂದುಬಿಟ್ಟು ಅವರು ಸಹ ಸಮಾಜಕ್ಕೆ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾವು ಎಲ್ಲೇ ಹುಟ್ಟಿ ಬಂದು ಯಾವ ಧರ್ಮದಲ್ಲಿ ಹುಟ್ಟಿ ಬಂದು ಮಾನವ ಮಾಡಬೇಕಾದ ಮುಖ್ಯವಾದ ಕಾರ್ಯ ಯಾವುದು ಅಂತಂದ್ರೆ ತಾನು ಒಳ್ಳೆಯದಾಗಬೇಕು, ಸಮಾಜಕ್ಕೂ ಒಳ್ಳೆಯದನ್ನ ಮಾಡಬೇಕು ಅನ್ನುವಂಥದ್ದು. ಯಾವ ಧರ್ಮದಲ್ಲಿ ಹುಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಾವು ಎಷ್ಟು ಒಳ್ಳೆಯ ವ್ಯಕ್ತಿಗಳಾಗಿ ಬಾಳ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಅಂತ ಒಂದು ಒಳ್ಳೆಯತನವನ್ನ ಇವತ್ತು ಅಳವಡಿಸಿಕೊಂಡು ಎಲ್ಲರ ಪ್ರೀತಿಗೆ ಯಾರು ಪಾತ್ರರಾಗಿದ್ದಾರೆ ಅಂದ್ರೆ ನಮ್ಮ ನಸೀರ್ ಅನ್ನೋದು ಪಾತ್ರರಾಗಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅವರಿಗೆ ಇನ್ನೂ ಹೆಚ್ಚಿನ ಯಶಸ್ಸನ್ನ ದೇವರು ನೀಡಲಿ ಅನ್ನೋ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ, ಅವ್ರ ಜೊತೆಗೆ ನಾವು ಇರ್ತೀವಿ, ಅವರು ನಮ್ಮ ಜೊತೆಗೆ, ನಮ್ಮ ಮಠದ ಜೊತೆಗೆ, ನಮ್ಮ ಎಲ್ಲಾ ಕಾರ್ಯಕ್ರಮ ಜೊತೆಗೂ ಅವರು ತಮ್ಮ ಏನಂತಾರೆ ಬಂದಿದ್ದೀವಿ. ನಾವು ಪ್ರೊಫೆಸರ್ ಅವರು ನಮ್ಮ ದಿನ ಚರ್ಚೆ ಮಾಡ್ತಾ ಇರ್ತಿದ್ವಿ, ಸೇರ್ತಾ ಇರ್ತಿದ್ವಿ. ಹೆಚ್ಚಿನ ನಮ್ಮ ಗೌಸಿಗೆಲ್ಲವರು ಪರಿಚಯ ಆಗಿದ್ರು. ನಮ್ಮ ಇವರು ಮೊಹಮ್ಮದ್ ಅಲ್ತಾಫ್ ಅವರು ಕಾರ್ಯಕ್ರಮಗಳಿಗೆಲ್ಲ ಬಂದು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ರು. ಅವರು ನಮಗೆ ಪರಿಚಯ ಆಗಿದ್ರು. ಅಷ್ಟೇ ಜನ ಪರಿಚಯ ಇದ್ರು. ಅವರ ಮೇಷ್ಟ್ರನ್ನು ನೋಡಿ ಖುಷಿ ಆಯಿತು. ಅವರಿಗೆ ಒಂದು ಶಕ್ತಿಯನ್ನು ನೀಡಿದಂತ ರಾಮಲಿಂಗಪ್ಪನವರು, ಅವರು ನೋಡಿ ನಮಗೆ ಖುಷಿ ಆಯಿತು. ಮತ್ತು ಅವರು ಬಂಧು ಬಾಂಧವರನ್ನೆಲ್ಲ ನೋಡಿ, ಸ್ನೇಹಿತರನ್ನೆಲ್ಲ ನೋಡಿ ಖುಷಿ ಆಯಿತು. ನಿಜವಾಗಿ ಅವರು ಏನೇ ಇದ್ರು ನಮಗೆ ಮೊದಲು ಪ್ರಸಾದ ಕಳಿಸ್ಕೊಡ್ತಾರೆ. ಅದನ್ನ ಶಾವಿಗೆ ಕೀರು ಅವೆಲ್ಲ ಮಾಡಿ ಕಳಿಸ್ಕೊಡ್ತಾರೆ, ಖುಷಿ ಆಗುತ್ತೆ. ಆಮೇಲೆ ನಮ್ಮ ಮನೆಗೆ ಪ್ರಸಾದ ಬರಬೇಕು ಅಂತ ಕರೀತಾರೆ. ಹೋಳಿಗೆ ಶೇಖರಣೆ ಅಂತ ಅವರ ಧರ್ಮ ಪತ್ನಿಯವರು ಅಕ್ಕವರು ಬಹಳ ಚೆನ್ನಾಗಿ ಮಾಡಿ ನಿಮಗೆ ಉಳಿಸಿದ್ದಾರೆ. ರೊಟ್ಟಿ ಪಲ್ಯನೂ ಚೆನ್ನಾಗಿ ಮಾಡಿ ಉಳಿಸಿದ್ದಾರೆ. ಹೇಗಪ್ಪ ಅಂತಂದ್ರೆ ನಾವೆಲ್ಲರೂ ಸಹೋದರರಂತೆ ಜೀವನವನ್ನು ಮಾಡ್ತೇವೆ. ಇವತ್ತು ಸಮಾಜದಲ್ಲಿ ಬೇಕಾಗಿದ್ದರೆ ಸಹೋದರತ್ವ, ಬಂಧುತ್ವ ಅನ್ನೋದು ಭಾವೈಕ್ಯ ಸಮಾಜ ಎಲ್ಲಿದೆ ಅಂತಂದ್ರೆ ಅದು ನಮ್ಮ ದಾವಣಗೆರೆ ನಗರದಲ್ಲಿದೆ, ವಿರಕ್ತ ಮಠದಲ್ಲಿದೆ ಅನ್ನುವಂಥದ್ದು. ಇಲ್ಲಿ ಧಾರ್ಮಿಕ ಕ್ಷೇತ್ರವೂ ಕೂಡಿದ್ದಾರೆ, ಮನಸ್ಸು ಕೂಡಿದ್ದಾರೆ ಅಂತ ಹೇಳಕ್ಕೆ ಸಂತೋಷ ಆಗ್ತದೆ. ಕರೆಂಟ್ ಹೋಗಿದೆಯಲ್ಲ, ಆಗಲಿ ಖುಷಿ ಆಯಿತು. ನಿಮಗೆಲ್ಲ ಒಳ್ಳೆಯದಾಗಲಿ. ಇದೇ ರೀತಿಯಾದ ಸಂಬಂಧ ನಮ್ಮದು ನಿಮ್ಮದು ನಿರಂತರವಾಗಿ ಮುಂದುವರಿಲಿ. ಅದನ್ನು ನಾವು ಬೆಳೆಸ್ಕೊಂಡು ಹೋಗೋಣ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ